ಏರಿಯಾದವ್ರು ಏನೋ MLC ಏನಾದರೂ ಬರ್ಕೊಂಡು ಬರ್ರಿ ಅಂದ ಕೂಡಲೇ ವಾಪಸ್ ಬಂದವನೇ ಹೊಡೆಯಕ್ಕೆ ಶುರು ಮಾಡ್ಯಾರ. ನಮಗೆ ಕಾರಣ ಇಲ್ಲ ಏನಿಲ್ಲ, ಬರೀ ನಡ್ಕೊಂಡೇ ಬಂದಾರ ಅವರೆಲ್ಲರೂ. ಒಂದು 4-5 ಏಟು ಹೊಡೆದು ಓಡೋದು, ಮತ್ತೆ ಹಾಗೇನೆ ಓಡೋದ್ರು. ನಮ್ಮ ಸೆಕ್ಯೂರಿಟಿ ಒಬ್ಬರೇ ಇದ್ದರು, ಅವ್ರು 10 ಜನ 7-8 ಜನರೇ ಮೇಲಿದ್ದರು ಅವರು. ಅದೇ ರ್ಯಾನ್ ಅವೇ ಟ್ರೈ ಟು ಗೋ ಬಿಹೈಂಡ್ ದೆಮ್. ಒಂದು ಪೊಲೀಸ್ ಪೋಸ್ಟ್ದವರು ಒಬ್ಬರಿದ್ದರು. ಅದಕ್ಕೆ ಆ 10 ಜನಕ್ಕೆ ಬೇಕು, ಒಂದು 4-5 ಜನ ನಮ್ಮವರು ಸಶಕ್ತಗಿರೋರು ಬೇಕು. ಅದಕ್ಕೆ ನಾವು ಆವಾಗಿಂದೇ FIR ಮಾಡಿಕೊಂಡು ಮತ್ತು ಪೊಲೀಸವ್ರಿಗೆ ಎಲ್ಲರಿಗೂ ಕರೆದಾಗ ನ್ಯೂಟೌನ್ ಪೊಲೀಸ್ ಸ್ಟೇಷನಿಂದ ಎಲ್ಲರೂ ಬಂದರು. ನೈಟ್ ಎಲ್ಲ ನಮ್ಮ ಜೊತೆಗಿದ್ರು. 4:30 ತನಕ ಇಲ್ಲೇ ಇದ್ದು ಹೋದ್ವಿ. ಅವರು ಪ್ರಾಮಿಸು ಮಾಡಿದ್ದಾರೆ, ಈಗೆಲ್ಲ DC SP ಎಲ್ಲರಿಗೂ ಭೇಟಿಯಾಗಿವಿ. ಅವರೆಲ್ಲರೂ ಪ್ರಾಮಿಸ್ ಮಾಡಿದ್ದಾರೆ, ಇಲ್ಲಿ ರೊಟೇಷನ್ನಾಗೆ ಔಟ್ ಪೋಸ್ಟ್ ಮಾಡಿಬಿಟ್ಟು ಸಕ್ಷಮಿಯರವ್ರಿಗೆ ಕೊಡು ಅಂತೇಳಿ. ಯಾರು ಅವ್ರಿಗೆ ಹಿಡ್ಕೋಬೋದು, ಅವ್ರಿಗೆ ಇದು ಮಾಡ್ಬೋದು ಅಂಥವ್ರಿಗೆ ಕೊಡ್ರಿ. ಇದು ಪದೇ ಆಗಬಾರ್ದು. ನಮ್ಮ ಮಕ್ಕಳಿಗೆಲ್ಲ ತ್ರಾಸ ಆಗ್ತಾಯಿದೆ ಇದರಿಂದ. ಅದ್ರ ಸಲುವಾಗಿ ನಮ್ಗೆ ಭಾಳ ಕಳಕಳಿ ಇದೆ. ಅದ್ರ ಸಲುವಾಗಿ ಇಲ್ಲಿವರೆಗೂ ಹೋಗಿ ಮುಂಜಾನಿಂದ ಎಲ್ಲರಿಗೂ ಕೇಳಿಕೊಂಡು ಅವರೊಂದು ಆಶ್ವಾಸನೆ ಕೊಟ್ಟಾರೆ. ಮತ್ತು ಮುಂಜಾನಿಂದ ಇಲ್ಲಿ SP ಅವ್ರು ಇಲ್ಲೇ ಇದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ, ಎಲ್ಲರೂ ಬಂದಾರೆ. ಪೊಲೀಸ್ ನಾವು ಇದಕ್ಕೆ ಇಲ್ಲೇ ನಿಲ್ಲಿಸಿ ಮತ್ತು ಮುಂದಿನ ಸೆಕ್ಯೂರಿಟಿ ನೋಡೋದು, ಅವ್ರಿಗೆ ಆಶ್ವಾಸನೆ ಕೊಡೋದು ಅದು ನಮ್ಮ ಕೆಲಸ. ಮತ್ತು ಅಡ್ಮಿನಿಸ್ಟ್ರೇಷನ್ ಕೂಡ ಹೆಲ್ಪ್ ಮಾಡೋದು. ಅವ್ರು ಬಂದು ಅವ್ನಿಗೆ ಎದುರು ಸಿಕ್ಕ ಅವನಿಗೆ ಹೊಡೆದು ಈ ಥರ ಆಗೈತೆ ಅದು. ಅದಕ್ಕೆ ಆ ಹುಡುಗರು ನಾವು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ನೋಡಿ ಯಾವುದೂ ಇಂಟರ್ನಲ್ ಇಂಜುರಿ ಇಲ್ಲ. ಸ್ವಲ್ಪ ಫ್ರ್ಯಾಕ್ಚರ್ ಅಂತ ಇದ್ದಾರೆ, ಸ್ವಲ್ಪ ಬ್ಲೀಡ್ ಆಯಿತು, ಸ್ಟೇಬಲ್ ಇದೆ ಅಂದಮೇಲೆ ಒಂದು ನಾವು ಕೇರ್ ತೊಗೊಳಕತ್ತಿದ್ವಿ. ಅವರಾಗ ಇಲ್ಲೇ ಮಾಡಿದ್ದಾರೆ FIR, ನ್ಯೂಟೌನ್ ಪೊಲೀಸ್ ಸ್ಟೇಷನಲ್ಲೇ ಮಾಡಿವಿ. ಆಗಿದೆ FIR. 5 ಜನ ಹಿಡಿದ್ಬಿಟ್ಟಾರೆ ಅವ್ರಿಗೆ ಆಲ್ರೆಡಿ. ಕಾಪಿಗಳು ಇದ್ದಾವೆ. ಇಲ್ಲ, ಯಾವುದೂ ಸ್ಟಾಪ್ ಮಾಡಿಲ್ಲ. ನಾವು ಡಾಕ್ಟರ್ಸಿಗೆ ಅಲ್ಲೇ ಕೂರಿಸಿನಿ, ಅಷ್ಟು CMOಗಳಿಗೆ ಅಲ್ಲೇ ಕೂರಿಸಿ ಎಲ್ಲ ಪೇಷಂಟ್ ನೋಡೋಂಥ ಬೇರೆ ಡಾಕ್ಟರ್ಸಿಗೆ ಕೂರಿಸಿನಿ. ಒಳಗೆ ಎಕ್ಸಾಮ್ ಕೂಡ ನಡೀತಾ ಇದೆ ಎಲ್ಲ ಸರಿಯಾಗಿ. ಬಟ್ ಇವ್ರಿಗೆ ಏನು ತ್ರಾಸದ, ನಮಗೂ ಅಷ್ಟೇ ತ್ರಾಸದ. ಮಕ್ಕಳು ನಮ್ಮದು ಅಷ್ಟೇ ಅದ. ಯಾರಿಗೂ ಏನೂ ಆಗಬಾರ್ದಂತ ಇನ್ನೂ ಎಕ್ಸ್ಟ್ರಾ ಸೆಕ್ಯೂರಿಟಿ ನಾವು ತೊಗೋತೀವಿ. ಆ ಆಶ್ವಾಸನೆ ನನಗೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟೈತಿ. ಇಷ್ಟೇ ನಾನು